ಮಲ್ಲೇಶ್ ಅಂತೇಳಿ ಶಾಮನೂರು ಶಿವಶಂಕರಪ್ಪ ಅವರ ಆಪ್ತರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಭಾಳ ಬೇಜಾರಿನ ವಿಚಾರ. ಮೊದಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮಲ್ಲೇಶ್ ಅವರೇ? ಸರ್, ಅವರೊಬ್ಬರು ಶತಮಾನ ಪುರುಷರು, ಅವರ ಯುಗಾಂತ್ಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಬೇರೆ ಯಾರಿಗೂ ಈ ಪದವನ್ನ ಬಳಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ. ಅವರೊಬ್ಬರು ಶತಮಾನ ಪುರುಷರು. ಇಡೀ ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ಮತ್ತು ದೇಶ ವಿದೇಶಗಳಲ್ಲಿ ಅವರು ತಮ್ಮ ಛಾಪನ್ನ ಮೂಡಿಸಿದ್ರು. ಒಂದು ಕ್ಷೇತ್ರ ಅಂತಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ತಾವು ಇದನ್ನ ತೊಡಗಿಸಿಕೊಂಡಿದ್ರು. ಹೌದು. ಶಿಕ್ಷಣ, ಸಮಾಜ ಸೇವೆ, ವ್ಯಾಪಾರ, ಉದ್ಯಮ ಎಲ್ಲದರಲ್ಲೂ ಕೂಡ ಅವ್ರು ಯಾವತ್ತು ವ್ಯಾಪಾರದಲ್ಲಿ ಸಮಾಜ ಸೇವೆಯನ್ನು ಕಾಣ್ತಾ ಇದ್ರು, ಸಮಾಜ ಸೇವೆಯಲ್ಲಿ ಧರ್ಮವನ್ನ ಕಾಣ್ತಾ ಇದ್ರು. ಬಡವರು ಬಗ್ಗರು ಅಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಅವರಿಗೆ ಒಂದು ಪ್ರೀತಿ ಇತ್ತು. ಅವ್ರ ಹತ್ರ ಓದಂತವ್ರು ಯಾರು ಕೂಡ ಬರಿಗೈನಲ್ಲಿ ಬಂದಿದ್ ನಾನು ಕಂಡಿಲ್ಲ ಇಲ್ಲಿವರೆಗೂ ಕೂಡ. ಆಮೇಲೆ ಇಂಥ ದೇವರು ಅಂತ ಅಲ್ಲ, ಇಂಥ ಮಠ ಅಂತ ಅಲ್ಲ, ಎಲ್ಲರಿಗೂ ಅವ್ರು ದಾನ ಮಾಡಿರುವಂತವ್ರೆ. ಎಲ್ಲರಿಗೂ ಅವ್ರ ಹತ್ರ ಹೋಗಿರುವಂತವ್ರು ದಾನಕ್ಕೆ ಇಲ್ಲ ಅಂತ ಬಂದಿರೋ ನಾನು ಯಾವತ್ತೂ ಕಂಡೇ ಇಲ್ಲ. ಅಂತಹ ಒಬ್ಬ ಶತಮಾನ ಪುರುಷರ ಯುಗಾಂತ ಆಗಿದೆ. ಅದು ದೊಡ್ಡ ಆಘಾತ ಅಂತ ನನಗೆ ಅನ್ಸುತ್ತೆ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಮೇಲೆ ಮಲ್ಲೇಶ್ ಅವರೇ, ನೀವು ಅವರ ಆಪ್ತರು, ಅವರ ಒಡನಾಟದ ಬಗ್ಗೆ ಹೇಳೋದಾದ್ರೆ? ಖಂಡಿತ. ಅವ್ರಿಗೆ ಆಕ್ಚುಲಿ ಆಗ ನೋಡಿದ್ರೆ ಅವರ ವಯಸ್ಸು ಹೆಚ್ಚು ಕಮ್ಮಿ ಸುಮಾರು ನನಗೆ 59 ವಯಸ್ಸು, ಅವ್ರಿಗೆ 95 ವರ್ಷ ವಯಸ್ಸು. ಅವ್ರಿಗೆ ನಮ್ಮಂತವ್ರನ್ನು ಕೂಡ ಅವರು ಅವರ ಆಪ್ತ ಒಡನಾಟದಲ್ಲಿ ಇಟ್ಕೊಂಡು ನಮ್ಮನ್ನ ಅವರು ಅತ್ಯಂತ ಸ್ನೇಹಿತರು, ಗೆಳೆಯರು ಅಂತ ಅವರು ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ರು. ಎಲ್ಲಾ ರೀತಿಲಿ ಅವ್ರಿಗೆ ಇಂಥವ್ರು ಅಂತ ಅಲ್ಲ, ಎಲ್ಲರೂ ಕೂಡ ಅವ್ರ ಆಪ್ತ ಬಳಗದಲ್ಲಿ ಇದ್ದಂತವ್ರೇನೆ. ಒಂದ್ಸರಿ ಅವ್ರ ಆಪ್ತ ಬಳಗಕ್ಕೆ ನಾವು ಸೇರ್ಕೊಂಡ್ಬಿಟ್ರೆ ಅದರಿಂದ ಆಚೆ ಬರೋದು ಸಾಧ್ಯನೇ ಇಲ್ಲ. ಅಷ್ಟು ನಮ್ಮನ್ನ ಅವ್ರು ಪ್ರೀತಿ ಮಾಡ್ತಾ ಇದ್ರು. ಇದಕ್ಕೆ ಉದಾಹರಣೆ ಅಂತಂದು ಹೇಳಿದ್ರೆ ಬರೀ ಕಾಂಗ್ರೆಸ್ ಪಕ್ಷದವರು ಅಂತ ಅಲ್ಲ, ಎಲ್ಲಾ ಪಕ್ಷದ ಮುಖಂಡರುಗಳು ಕೂಡ ಅವ್ರಿಗೆ ಆಪ್ತರೆ. ಇಂಥವ್ರು ಅಂತಾರಿಲ್ಲ. ಹಂಗಾಗಿ ಆ ವ್ಯಕ್ತಿನಲ್ಲಿ ಯಾವುದೇ ತರದ ಜಾತೀಯತೆ ಆಗ್ಲಿ, ಪಕ್ಷ ಭೇದ ಆಗ್ಲಿ ಖಂಡಿತ ಇರ್ತಿದ್ದಿಲ್ಲ. ಅವ್ರು ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತಾ ಇದ್ರು. ಇಷ್ಟು 95 ಈ ಇಡೀ ವಯಸ್ಸಲ್ಲೂ ಕೂಡ ಅವರು ದೇವರು, ಧರ್ಮ ಅಂತಂದು ಹೇಳಿದ್ರೆ ಅವರು ಅಪರಿಚಿತ ಭಕ್ತಿಯನ್ನ ತೋರಿಸ್ತಾ ಇದ್ರು. ಹಂಗಾಗಿ ಅಂತವ್ರನ್ನ ಕಳ್ಕೊಂಡಿದ್ದು ಬಹಳ ದುಃಖ ಆಗಿದೆ ಇವ್ರಿಗೆ. ಇನ್ನು ಸಮುದಾಯದ ಬಗ್ಗೆ ಅವ್ರಿಗೆ ಇದ್ದಂತ ಕಾಳಜಿ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅದನ್ನೆಲ್ಲ ಸ್ಮರಿಸೋದಾದ್ರೆ? ಅವರು ಸಮುದಾಯ, ಅವರು ವೀರಶೈವ ಮತ್ತು ಲಿಂಗಾಯತ ಸಮುದಾಯ ಏನಿದೆ ಅದು ಯಾವತ್ತೂ ಹೊಡೆದು ಹೋಗ್ಬಾರ್ದು ಅಂತ ಅವ್ರು ಬಹಳಷ್ಟು ಅವರು ಹೋರಾಟನೇ ಮಾಡ್ಕೊಂಡ್ಬಂದ್ರು. ಯಾವತ್ತು ನಾನು ಇರೋ ತನಕ ವೀರಶೈವ ಲಿಂಗಾಯತ ಒಂದೇ ಅಂತಂದೇಳಿ ಆ ಸಮಾಜ ಒಡೆಯುವುದನ್ನ ಇವರು ಗಟ್ಟಿಯಾಗಿ ನಿಂತ್ಕೊಂಡು ಅದನ್ನ ಕಾಪಾಡಿದ್ರು. ಇವ್ರು ಅಲ್ಲಿ ಆಗಿದ್ರೆ ಬೇರೆ ಯಾರಾಗಿದ್ರು ಕೂಡ ಇವತ್ತು ಸಮಾಜ ಏನಾರ ಹೊಡೆದು ಹೋಗ್ತಿತ್ತು ನಂಗೆ ಗೊತ್ತಿಲ್ಲ. ಆದ್ರೆ ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ಅಂತಂದೇಳಿ ಅವರು ಇಲ್ಲಿ ತನಕ ಹೋರಾಟವನ್ನ ಮಾಡ್ಕೊಂಡ್ಬಂದ್ರು. ಅಷ್ಟೇ ಅಲ್ಲ, ಅವರು ಬರೀ ಲಿಂಗಾಯತ ಸಮಾಜದ ಮುಖಂಡರು ಅಷ್ಟೇ ಅಲ್ಲ, ಅವರು ಎಲ್ಲಾ ಸಮುದಾಯದ ಅವರನ್ನ ದ್ವೇಷ ಮಾಡ್ತಕ್ಕಂಥ ರಾಜಕೀಯಕ್ಕೋಸ್ಕರ ಆಗ್ಲಿ, ಬಿಸಿನೆಸ್ಗಾಗ್ಲಿ ಯಾವ್ದಕ್ಕೂ ಕೂಡ ಅವರನ್ನ ದ್ವೇಷ ಮಾಡೋರಂತವ್ರು ಇದ್ದೇ ಇದ್ದಿಲ್ಲ. ನನ್ನ ಪ್ರಕಾರ ಎಷ್ಟೇ ಇದ್ರು ಕೂಡ ಶಂಕರಣ್ಣರು ಅಂತ ತಕ್ಷಣ ಇಲ್ಲಪ್ಪ ಅಪ್ಪಾಜಿ ಅವ್ರ ಬಗ್ಗೆ ನಾನು ಯಾವ ಕಾರಣಕ್ಕೂ ಏನು ಮಾತಾಡಲ್ಲ ಅಂತಿದ್ರು. ಇಷ್ಟು ಅವ್ರ ಮೇಲೆ ಪ್ರೀತಿನ ಇಟ್ಕೊಂಡಿರುವಂತವ್ರು ಯಾರು ಕೂಡ ಇದ್ದಿಲ್ಲ ನಾನ್ ನೋಡಿರೋ ಪ್ರಕಾರ. ಯಾವ ರಾಜಕಾರಣಿ ಕೂಡ ಇಷ್ಟೊಂದು. ಅದಕ್ಕೆ ಅವ್ರಿಗೊಂದು ಹೆಸರು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಅವರು ನಿತ್ಯ ಸೇವಾ ಯಜ್ಞಧಾರಿ ಅಂತ. ನಿತ್ಯ ಸೇವಾ ಯಜ್ಞಧಾರಿ, ನಿತ್ಯ ಅವ್ರ ಮನೆಯಲ್ಲಿ ಪ್ರತಿದಿನ ಸೇವೆ, ಅದನ್ನ ಅವರು ಒಂದು ಯಜ್ಞದ ರೀತಿಯಲ್ಲಿ ಅವರು ನಮ್ಗೆ ಕಾಪಾಡ್ಕೊಂಡು ಬಂದಿದ್ರು. ಹಾಗಾಗಿ ಅಂತವ್ರನ್ನ ಅವರು ಸರ್ವ ಜನರ ಪ್ರೀತಿ ಪಾತ್ರರಾಗಿದ್ದಂತಹ ಒಬ್ಬ ವ್ಯಕ್ತಿ. ರಾಜಕಾರಣ ಅವರು ಬೇರೆ, ರಾಜಕಾರಣ ಒಂದು ಅದನ್ನ ಸೇವೆಗೋಸ್ಕರ ಒಂದು ಆಯುಧವನ್ನಾಗಿ ಬಳಸ್ಕೊಂಡ್ರೆ ಹೊರತು ರಾಜಕಾರಣವನ್ನ ಇವತ್ತಿನ ರಾಜಕಾರಣಕ್ಕೆ ಅವ್ರನ್ನ ಹೋಲ್ಸಕ್ಕೆ ಸಾಧ್ಯನೇ ಇಲ್ಲ. ನಿಜ. ಸಮುದಾಯದ ವಿಚಾರ ಬಂದಾಗ ಅದರ ಗಟ್ಟಿ ಧ್ವನಿಯಾಗಿ ಸದಾ ಮುಂದೆ ನಿಂತ್ಕೊಳ್ತಾ ಇದ್ದಿದ್ದಂತ ಏಕೈಕ ವ್ಯಕ್ತಿ ಅವರು. ಖಂಡಿತ ಏಕೈಕ ವ್ಯಕ್ತಿ. ಯಾರಿಗೂ ಅವರು ಇದು ಮಾಡ್ತಿದ್ದಿಲ್ಲ. ಎಲ್ಲಾ ಸ್ವಾಮೀಜಿಗಳಿಗೂ ಕೂಡ ಅವ್ರು ಹೇಳ್ತಾ ಇದ್ರು, ಮೊದಲು ನೀವು ಸ್ವಾಮೀಜಿಗಳು ಒಂದಾಕ್ರಿ, ನಾವು ಒಂದಾಗೇ ಆಗ್ತೀವಿ ಅಂತೇಳಿ ಸ್ವಾಮೀಜಿಗಳು ಕೂಡ ಅವರು ಮಾತನ್ನ ಅವರು ಹೇಳುವಂತ
ಒಂದು ದಿಟ್ಟತನ ಅವ್ರಿಗಿತ್ತು. ಬೇರೆ ಯಾರಿಗೂ ಇಲ್ಲದೆ ಇದ್ರು ಕೂಡ ಅವರಿಗೆ ಆ ದಿಟ್ಟತನ ಇತ್ತು. ಸ್ವಾಮೀಜಿಗಳು ಕೂಡ ಅವರನ್ನ ಅಷ್ಟೇ ಗೌರವಿಸ್ತಿದ್ರು. ಅಂತ ವ್ಯಕ್ತಿ ಇವತ್ತು ಮಧ್ಯ ಕರ್ನಾಟಕದಲ್ಲಿ ಅವ್ರದೇ ಆದಂತ ಒಂದು ಛಾಪನ್ನ ಬಿಟ್ಟು ಹೋಗಿದ್ದಾರೆ. ಒಂದು ಕಾಲದಲ್ಲಿ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೆಸರು ಪಡೆದು ಕೈಗಾರಿಕೆಗಳನ್ನೆಲ್ಲ ಸ್ಥಾಪನೆ ಮಾಡ್ಕೊಂಡಿದ್ವಿ. ಆದ್ರೆ ಆ ಮಿಲ್ಗಳೆಲ್ಲ ಒಂದೊಂದೇ ಎಲ್ಲ ಮುಚ್ಚೋದ್ಮೇಲೆ ದಾವಣಗೆರೆಯಲ್ಲಿ ಆರ್ಥಿಕ ವ್ಯವಹಾರ ಪಾತಾಳಕ್ಕೆ ಹೋದಂತ ಆ ಸಂದರ್ಭದಲ್ಲಿ ಇವರು ಶಿಕ್ಷಣ ಕಾಶಿಯನ್ನಾಗಿ ಮಾಡಿದ್ರು ದಾವಣಗೆರೆಯನ್ನ. ಅವರ ಬಾಪೂಜಿ ವಿದ್ಯಾಸಂಸ್ಥೆಯಿಂದ ಹಿಡಿದು ನರ್ಸರಿಯಿಂದ ಹಿಡಿದು ಮೆಡಿಕಲ್ ಕಾಲೇಜ್ ತನಕ ಇಂಥ ಕಾಲೇಜ್ ಇಲ್ಲ ಅನ್ನೋ ಹಾಗಿಲ್ಲ ಅವ್ರ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ. ಹೊರ ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಇಲ್ಲಿಗಳ ವಿದ್ಯಾರ್ಥಿಗಳು ಬಂದ್ರು, ಓದಿದ್ರು, ಹಾಸ್ಟೆಲ್ ಇದ್ರು, ಮನೆಗಳನ್ನ ಮಾಡ್ಕೊಂಡ್ರು, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಯ್ತು, ಬಿಸಿನೆಸ್ ಚೆನ್ನಾಗಾಯ್ತು. ದಾವಣಗೆರೆಯ ಆರ್ಥಿಕ ಮಟ್ಟ ಒಂದ್ ಲೆವೆಲ್ ಬರೋದಕ್ಕೆ ಬಹುತೇಕ ಇವರೇ ಕಾರಣ ಅಂತ ಹೇಳ್ಬೋದು ನಾವು. ಓಕೆ, ಥ್ಯಾಂಕ್ ಯು ಮಲ್ಲೇಶ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.